ಈಗ ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದೋರ್ ತರ ಕೂತ್ಕೊಂಡ್ರೆ ನಾವೇನು ಅಂತ ತಿಳ್ಕೋಬೇಕು. ಏನ್ ಎಡವಟ್ ಮಾಡ್ಕೊಂಬಂದೆ? ಈ ಕೂತಿರೋ ಸ್ಟೈಲ್ ನೋಡಿದ್ರೇನೆ ಗೊತ್ತಾಗುತ್ತೆ ಏನೋ ಅನಾಹುತ ಮಾಡ್ಕೊಂಬಂದಿದೀಯಾ ಅಂತ. ಏನಾಯ್ತು? ದೇವಕಿ ಸಿಕ್ಕಿದ್ಲ? ಸಿಕ್ಕಿದ್ಲು ಫೋನ್ಗೆ. ಏನಂತೆ? ಇನ್ನೇನಿರುತ್ತೆ ಅಂಕಲ್, ಅದೇ ಹಳೆ ರಾಗ. ನಿಂದೇನ್ ಕಡಿಮೆನಾ? ದೇವಕಿನ ಆಕ್ಷೇಪಣೆ ಮಾಡೋ ನೆಪದಲ್ಲಿ ನಿನ್ನ ನೀನೇ ಸಮರ್ಥನೆ ಮಾಡ್ಕೊಳಕ್ ನೋಡ್ಬೇಡ. ಇಬ್ರು ಒಂದೇ ಜಾಯಮಾನದವರು, ಇಬ್ರು ಒಂದೇ ತರ ತಪ್ಪು ಮಾಡ್ತಾ ಇದ್ದೀರಿ. ಕಾಫಿ ತಗೋ ಸರ್. ಬೇಡ ಆಂಟಿ. ತವಳಯ್ಯ, ಕುಡಿ. ಕಾಫಿ ಕುಡಿದ್ರಾದ್ರೂ ಹೇಳಕ್ಕೆ ಧೈರ್ಯ ಬರುತ್ತೆ. ತಗೋ. ಎಷ್ಟು ದಿವಸ ಅಂದಿ ವನವಾಸ ವಾಸು? ಏನಾದ್ರು ತೀರ್ಮಾನ ತಗೋಬಾರ್ದ? ನೀನ್ ಹೀಗೆ ಆಡ್ತಾ ಇದ್ರೆ ಮಗು ಗತಿ ಏನು? ತೀರ್ಮಾನ ಆಗುತ್ತೆ ಆಂಟಿ. ಅಂಕಲ್, ಒಂದ್ 2 ದಿವಸದ ಮಟ್ಟಿಗೆ ಮಗುನ ನಿಮ್ಮಂದ್ರೆ ಬಿಡ್ಬೋದಾ? 2 ದಿವಸ ಬಿಟ್ಟು ಹೋಗು. ಯಾರು ಬೇಡ ಅಂದ್ರು? ಸಾವಿತ್ರಿ, ಕಾರಣ ಕೇಳ್ಬೋದಾ? ಬಂದ್ಮೇಲೆ ಹೇಳ್ತೀನಿ ಅಂಕಲ್. ಬೇರೆ ಏನಾದ್ರೂ ಕೆಟ್ಟ ಆಲೋಚನೆ ಮಾಡ್ತಾ ಇದೀಯಾ? ನನ್ನ ಯಾರು ನಂಬ್ತಿಲ್ವಲ್ಲ, ನಾನು ಏನ್ ಮಾಡ್ಲಿ? ವಾಸು ಬಗ್ಗೆ ಹೀಗೆ ಹೇಳ್ತೀನಿ ಅಂದ್ಕೋಬೇಡಿ. ನೀವಿಬ್ರೇ ಮೀಟ್ ಆಗೋದು, ಮಧ್ಯೆ ಮಗು, ಯಾರೋ ಗೊತ್ತಿಲ್ಲದ ಊರು. ಯೋಚನೆ ಮಾಡಿ, ಮಗುನ ಇಲ್ಲೇ ಕೊಡು ಅಂತ ಹಠ ಹಿಡಿಬೇಕಿತ್ತು. ಬರ್ತೀನಿ ಅಂತ ನಾನು ಒಪ್ಕೊಂಡಿದ್ದೀನಿ, ಮಗು ಕೊಡ್ತೀನಿ ಅಂತ ಅವನು ಒಪ್ಕೊಂಡಿದ್ದಾನೆ. ಈಗ ನಾನೇನಾದ್ರೂ ಹಿಂದೆಟ್ ಹಾಕಿದ್ರೆ ಮಗು ಸಿಗೋ ಒಳ್ಳೆ ಅವಕಾಶ ಕೈತಪ್ಪ ಹೋದಾಗತ್ತೆ. ಬೇಡ ಬೇಡ, ಈ ಅವಕಾಶ ಮಿಸ್ ಮಾಡೋದೇ ಬೇಡ. ಆದ್ರೂ ಮಗು ಇರೋದ್ರಿಂದಾನೇ ಭಯ. ಮಗುನ್ ತಗೊಂಡು ಹೋಗಿರ್ತಾನ ಅವನು. ಅಲ್ಲೇ ಕೊಡ್ತೀನಿ ಅಂತ ಹೇಳಿದಾನೆ ಯಶೋಧ. ಹೇಳಿ ಪುರುಷೋತ್ತಮ ಅವರೇ, ಇನ್ನೊಬ್ಬರ ಫೋನನ್ನ ಕದ್ದು ಕೇಳಿ ವಿಷಯ ಸಂಗ್ರಹ ಮಾಡದೆ ಅಂತ ಹೆಚ್ಚುಗಾರಿಕೆ ತೋರಿಸ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ಲ ಅವಿನಾಶ್. ಇಲ್ಲಿ ಯಾರು ಭಯೋತ್ಪಾದಕರಿಲ್ಲ, ದೇಶದ್ರೋಹ ಮಾಡ್ತಿರೋ ಅಪರಾಧಿಗಳೂ ಇಲ್ಲ, ಅಥವಾ ಭೂಗತ ಜಗತ್ತಿನ ದೊರೆಗಳೂ ಇಲ್ಲ. ತಾವು ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ ತಿಳ್ಕೊಬೋದಾ? ದೇವಕಿ, ವಾಸು, ನಾನು. ನಮ್ಮ ಫೋನನ್ನ ಕದ್ದು ಕೇಳಿ ತನಿಖೆ ಮಾಡ್ತಾ ಇದ್ದೀರಲ್ಲ, ಸುದ್ದಿ ಕೇಳಿ ನಗು ಬಂತು. ಅದೇನು ಹೇಳಬೇಕು ಅದನ್ನ ನೇರವಾಗಿ ಹೇಳಿ ಪುರುಷೋತ್ತಮ ಅವರೇ. ನಿಮ್ಮ ಒಗಟ್ಟು ಕೇಳಕ್ಕೆ ನನಗೆ ಟೈಮ್ ಇಲ್ಲ. ಹೌದು, ಬೇರೆಯವ್ರ ಎದೆ ಮೇಲೆ ನಂಬರ್ ಹಾಕೋ ಮನಸ್ಸಿರೋರಿಗೆ ಬೇರೆ ಇನ್ಯಾವುದಕ್ಕೂ ಟೈಮ್ ಇರೋದಿಲ್ಲ ಸ್ವಾಮಿ. ಒಳ್ಳೆ ಅಧಿಕಾರಿ ಅಂತ ಹೆಸರು ತಗೊಂಡು ರಿಟೈರ್ ಆದವನು ನಾನು. ಪರಸ್ಪರ ಪ್ರೀತಿಸಿರೋ 2 ಜೀವಗಳು ಅಪಾರ್ಥ ಮಾಡಿಕೊಂಡು ತಲೆ ಕೆಟ್ಟು ತಿರುಗ್ತಾ ಇದ್ರೆ ಅವರು ನಿಮಗೆ ಅಪರಾಧಿಗಳಾಗಿ ಕಾಣಿಸ್ತಾರ? ಸಾರಿ ಸರ್. ಪದ್ಮ, ಕುಡಿಯಪ್ಪ, ನಿನ್ ಜಾಣ ಕುಡಿಯಪ್ಪ. ಹಲೋ ಹಲೋ. ಮಗುನ್ ಕರ್ಕೊಂಡು ಆ ಕಡೆ ಹೋಗು. ಏನಂತ ಹೇಳಲಿ ಸರ್, ದೇವಕಿ ವಿಷಯ ನಮ್ಗೇನು ತಿಳಿತಾ ಇಲ್ಲ. ಮನೇಲಂತೂ ಸೂತಕದ ವಾತಾವರಣ ಇದೆ ಸರ್. ಯಾರ ಮುಖದಲ್ಲೂ ನಗು ಇಲ್ಲ ಸರ್. ವಿದ್ಯಾಧರ್ ಅಂತೂ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಅದಕ್ಕೆ ಸರ್, ನಾನು ದೇವಕಿ ಹೆಸರಲ್ಲಿ ಒಂದು ಪೂಜೆ ಇಟ್ಕೊಳ್ಳೋಣ ಅಂತಿದ್ದೀನಿ. ಎಲ್ಲೇ ಇದ್ರೂ ನಮ್ಮ ದೇವಕಿ ಚೆನ್ನಾಗಿರ್ಲಿ ಸರ್. ಅವಳಿಗೆ ಮನೆಗೆ ವಾಪಸ್ ಬರೋ ಮನಸ್ಸು ದೇವ್ರು ಕೊಡ್ಲಿ ಅಂತ. ಸರ್, ಯಶೋಧ ಮನೆಯವರು, ನಿಮ್ಮ ಮನೆಯವರು ಖಂಡಿತ ಈ ಪೂಜೆಗೆ ಬರಲೇಬೇಕು. ಯಾವತ್ತಮ್ಮ? ನಾಳೆನೇ ಸರ್. ಪದ್ಮ, ಒಂದು 2 ದಿವಸ ತಡೆದ್ರಾಗಲ್ವಾ? ಯಾಕೆ ಸರ್? ಒಂದು 2 ದಿವಸ ತಡೆದ್ರೆ ಅವರಿಬ್ರು ಬರ್ಬೋದೇನೋ?